ಅವರಾಗಿದ್ದಾರೆ. ದೇವರ ವಾಕ್ಯವು ಹೀಗೆ ಹೇಳುತ್ತೆ. ಅದು ಯೆಶಾಯನ ಬರೆದ ಪ್ರವಾದನೆಯ ಗ್ರಂಥ 41ನೇ ಅಧ್ಯಾಯ. ಯೆಶಾಯನ ಬರೆದ ಪ್ರವಾದನೆಯ ಗ್ರಂಥ 41ನೇ ಅಧ್ಯಾಯ ಅದರ 10ನೇ ವಚನವನ್ನು ನಾವು ಓದುವುದಾದ್ರೆ ಅಲ್ಲಿ ದೇವರ ವಾಕ್ಯವು ಹೀಗೆ ಹೇಳುತ್ತೆ. ನಾನೇ ನಿಮ್ಮೊಂದಿಗಿದ್ದೇನೆ, ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು, ನಾನು ನಿನ್ನನ್ನು ಬಲಪಡಿಸ್ತೇನೆ, ಹೌದು ನಿನಗೆ ಸಹಾಯ ಕೊಡುತ್ತೇನೆ, ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡುತ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ಇಲ್ಲಿ ದೇವರ ವಾಕ್ಯವು ಹೀಗೆ ಹೇಳುತ್ತೆ, ದಿಗ್ಭ್ರಮೆಗೊಳ್ಳದಿರು ಅಂದ್ರೆ ಭಯ ಪಡಬೇಡ್ರಿ, ಕಳವಳ ಪಡಬೇಡ್ರಿ. ಅದು ಯಾವ ವಿಷಯಗಳಲ್ಲಿ ಆದ್ರೂ ಸರಿ, ಅದು ನಿಮ್ಮ ಮನೆಗಳಲ್ಲೇ ಆಗಿರ್ಬೋದು, ನಿಮ್ಮ ಕುಟುಂಬಗಳಲ್ಲೇ ಆಗಿರ್ಬೋದು, ನಿಮ್ಮ ಜೀವಿತದಲ್ಲೇ ಆಗಿರ್ಬೋದು, ನಿಮ್ಮ ವೈಯಕ್ತಿಕ ಜೀವಿತದಲ್ಲೇ ಆಗಿರ್ಬೋದು, ನಿಮ್ಮ ಕೆಲಸ ಕಾರ್ಯಗಳಲ್ಲೇ ಆಗಿರ್ಬೋದು, ನೀವು ಕೆಲಸ ಮಾಡುವಂತ ಸ್ಥಳಗಳಲ್ಲೇ ಆಗಿರ್ಬೋದು, ಯಾವ ವಿಷಯಗಳಲ್ಲಿಯೂ ನೀವು ಚಿಂತೆ ಮಾಡಕ್ ಹೋಗ್ಬೇಡ್ರಿ, ಯಾವ ವಿಷಯಗಳಲ್ಲಿಯೂ ಭಯ ಪಡಬೇಡ್ರಿ, ಯಾವ ವಿಷಯಗಳಲ್ಲಿಯೂ ಕಳವಳ ಪಡಬೇಡ್ರಿ. ನಿಮ್ಮನ್ನು ಕಾಯುವಾತನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ಹಲ್ಲೆಲೂಯಾ. ದೇವರ ವಾಕ್ಯವು ಹೀಗೆ ಹೇಳುತ್ತೆ, ಇಗೋ ಇಸ್ರಾಯೇಲರನ್ನು ಕಾಯುವಾತನು, ಆತನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ, ನಿಮ್ಮನ್ನು ಕಾಯುವವನು ಯೆಹೋವನೇ ಎಂಬುದಾಗಿ. ನಿನ್ನ ಬಲಗಡೆಯಲ್ಲಿ ನೆರಳಿನಂತೆ ನಿಂತಿರುವಾತನು ಯೆಹೋವನೇ ಎಂಬುದಾಗಿ. ಹಗಲಿನಲ್ಲಿ ಸೂರ್ಯನು, ഇരുಳಿನಲ್ಲಿ ಚಂದ್ರನು ನಿನ್ನನ್ನು ಬಾಧಿಸುವುದಿಲ್ಲ. ಹಲ್ಲೆಲೂಯಾ. ಎಲ್ಲ ಕೇಡುಗಳಿಂದಲೂ, ಎಲ್ಲ ವಿಪತ್ತುಗಳಿಂದಲೂ, ಎಲ್ಲ ಶೋಧನೆಗಳಿಂದಲೂ, ಎಲ್ಲ ಗಂಡಾಂತರಗಳಿಂದಲೂ ತಪ್ಪಿಸಿ ಕಾಯ್ದು ನಡೆಸುವಂತ ದೇವರು ನಮ್ಮ ಸಂಗಡವಾಗಿರುವಾಗ ಇಲ್ಲಿ ದೇವರ ವಾಕ್ಯ ಹೇಳುತ್ತೆ, ಭಯ ಪಡಬೇಡ್ರಿ ಎಂಬುದಾಗಿ, ದಿಗ್ಭ್ರಮೆಗೊಳ್ಳಬೇಡ್ರಿ ಎಂಬುದಾಗಿ. ಹಲ್ಲೆಲೂಯಾ. ಆದ್ದರಿಂದ ದೇವರ ವಾಕ್ಯದ ಮೇಲೆ ಭರವಸೆ ಬಿಡ್ರಿ, ದೇವರ ವಾಕ್ಯಗಳನ್ನು ಅನುಸರಿಸಿ ನಡೆಯುವಂತವರಾಗಿರಿ, ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯುವಂತವರಾಗಿರಿ. ಅದು ಎಂಥ ಸಮಯಗಳಲ್ಲಿ ಆಗಿರ್ಬೋದು, ಎಂಥ ಪರಿಸ್ಥಿತಿಗಳಲ್ಲಿ ಆಗಿರ್ಬೋದು, ಎಂಥ ಸ್ಥಿತಿಯಲ್ಲಿ ಆಗಿರ್ಬೋದು, ಯಾವ ಕಾರಣಕ್ಕೂ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಡೆಯದೆ, ದೇವರ ಆಜ್ಞೆಗಳಿಗೆ ವಿರುದ್ಧವಾಗಿ ಜೀವಿಸದೆ, ಎಲ್ಲ ಸಮಯಗಳಲ್ಲಿಯೂ ಎಲ್ಲ ಪರಿಸ್ಥಿತಿಗಳಲ್ಲಿಯೂ ದೇವರ ವಾಕ್ಯದ ಮೇಲೆ ಭರವಸೆ ಬಿಟ್ಟು ನೀವು ಮುಂದೆ ಸಾಗುವಂತವರಾಗಿರಿ. ಹಲ್ಲೆಲೂಯಾ. ಯಾಕೆಂದರೆ ದೇವರ ವಾಕ್ಯ ನಮ್ಮೊಟ್ಟಿಗೆ ಇರುವಾಗ, ಪರಿಶುದ್ಧಾತ್ಮನು ನಮ್ಮ ಸಂಗಡವಾಗಿರುವಾಗ, ನಮ್ಮನ್ನು ಎದುರಿಸೋದಕ್ಕೆ, ನಮ್ಮನ್ನು ಕುಗ್ಗಿಸೋದಕ್ಕೆ ಯಾವ ಸೈತಾನನಿಗಾಗಲಿ, ಯಾವ ಸೈತಾನನ ಕಾರ್ಯಗಳಿಗಾಗಲಿ, ಯಾವ ಮನುಷ್ಯನಿಗಾಗಲಿ ಅದು ಎಂದಿಗೂ ಸಾಧ್ಯವಿಲ್ಲ. ಹಲ್ಲೆಲೂಯಾ. ನಿನ್ನ ಮಗ್ಗಲಲ್ಲಿ 1000 ಜನರು, ನಿನ್ನ ಬಲಗಡೆಯಲ್ಲಿ 10,000 ಜನರು ಸತ್ತು ಬಿದ್ದರು, ನಿನಗೇನು ತಟ್ಟದು ಎಂಬುದಾಗಿ. ನಮಗೆ ವಿರುದ್ಧವಾಗಿ ಯಾರೇ ಕೇಡು ಕಲ್ಪಿಸೋದಕ್ಕೆ ಬಂದರೂ ಯಾವ ಕೇಡುಗಳು ನಿಮಗೆ ಸಂಭವಿಸೋದಿಲ್ಲ. ಕಾರಣ ಏನಂದ್ರೆ ನಿಮ್ಮನ್ನ ಕರೆದಾತನು ನಂಬಿಕಸ್ಥನಾಗಿದ್ದಾನೆ. ಹಲ್ಲೆಲೂಯಾ. ಇದುವರೆಗೂ ನಡೆಸಿರುವ ಆತನು, ಇನ್ನು ಮುಂದೆ ನಡೆಸುವ ಆತನು ಆತನೇ ಆಗಿರೋದ್ರಿಂದ ಯಾವ ವಿಷಯಗಳಲ್ಲಿಯೂ ಭಯ ಪಡಬೇಡ್ರಿ, ಯಾವ ವಿಷಯಗಳಲ್ಲಿಯೂ ಕುಗ್ಗಿ ಹೋಗ್ಬೇಡ್ರಿ, ಯಾವ ವಿಷಯಗಳಲ್ಲಿಯೂ ದಿಗ್ಭ್ರಮೆಗೊಳ್ಳಬೇಡ್ರಿ ಎಂಬುದಾಗಿ ಇಲ್ಲಿ ದೇವರ ವಾಕ್ಯವು ನಮ್ಮನ್ನು ಎಚ್ಚರಿಸುವಂತದ್ದಾಗಿದೆ. ಹಲ್ಲೆಲೂಯಾ.